ಕೆಪಿಎಸ್ಸಿ ಹಗರಣದಲ್ಲಿ ಈಗ ಇಡಿ ಅಧಿಕಾರಿಗಳು ಭರ್ಜರಿಯಾದಂತ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಹಾಗಾಗಿ ಅತಿ ದೊಡ್ಡ ಭೇಟೆ ಇದು. ಶಿವಶಂಕರಪ್ಪ ಸಾಹುಕಾರ್ ವಶಕ್ಕೆ ಪಡೆದಿದ್ದಾರಾ ಅಧಿಕಾರಿಗಳು ಅನ್ನೋ ಪ್ರಶ್ನೆ. ಪಶುವೈದ್ಯ ಅಧಿಕಾರಿಗಳ ನೇಮಕಾತಿಯಲ್ಲಿ ಗೋಲ್ಮಾಲ್ ನಡೆದಿದೆ. ಅಭ್ಯರ್ಥಿಗಳಿಂದ 70 ರಿಂದ 80 ಲಕ್ಷ ಪಡೆದು ಹುದ್ದೆ ಮಾರಾಟ ಆಗಿದೆಯಾ? ಶಿವಶಂಕರಪ್ಪ ಮೊಬೈಲ್ ವಶಕ್ಕೆ ಪಡೆದಿದ್ದಾರೆ ಇಡಿ ಅಧಿಕಾರಿಗಳು. ಕಳೆದ 8 ಗಂಟೆಯಿಂದ ನಡೀತಾ ಇರುವಂತಹ ಇಡಿ ಪರಿಶೀಲನೆ ಇದು. ಬೆಂಗಳೂರು ಕಲಬುರಗಿ ನಿವಾಸದಲ್ಲೂ ಕೂಡ ಇಂಚಿಂಚು ತಲಾಶ್ ನಡೀತಾ ಇದೆ ಇಡಿ ಅಧಿಕಾರಿಗಳಿಂದ. ಹೀಗೆ ಕೆಪಿಎಸ್ಸಿ ಹಗರಣದಲ್ಲಿ ಎಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ನಡೆದಿದೆ ಅಥವಾ ಏನೆಲ್ಲ ಆಗಿದೆ ಅಂತ ಹೇಳಿ ಇಡಿ ಅಧಿಕಾರಿಗಳೇನು ಎಂಟ್ರಿ ಕೊಟ್ಟಿದ್ದಾರೋ, ಈಗ ಶಿವಶಂಕರಪ್ಪ ಸಾಹುಕಾರ್ ಅವರನ್ನ ವಶಕ್ಕೆ ಪಡೆದಿದ್ದಾರಾ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತಾ ಇದೆ. ಕಾರಣ ಈಗಾಗಲೇ ಅವ್ರ ಮನೆ ಇರ್ಬೋದು, ಕಚೇರಿ ಇರ್ಬೋದು, ಅಥವಾ ಅವರ ಅಪಾರ್ಟ್ಮೆಂಟ್ ಇರ್ಬೋದು, ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಅವರ ಅಪಾರ್ಟ್ಮೆಂಟ್ ಮೇಲೆಯೂ ಕೂಡ ಈ ರೀತಿಯಾಗಿ ಇಡಿ ಅಧಿಕಾರಿಗಳು ಇವತ್ತು ಬೆಳಗ್ಗೆ 5 ಗಂಟೆಯಿಂದ ಆರಂಭ ಮಾಡಿರುವಂತಹ ಕಾರ್ಯಾಚರಣೆ. ಬೆಳಗ್ಗೆ 5 ಗಂಟೆಯಿಂದ ಈ ರೀತಿಯಾಗಿ ಕಚೇರಿಗಳ ಮೇಲೆ ಅಥವಾ ಅವ್ರ ಮನೆಗಳ ಮೇಲೆ ಈ ರೀತಿಯಾಗಿ ದಾಳಿ ನಡೆಸ್ತಾ ಇದ್ದಾರೆ. ಜೊತೆಗೆ ಆ ಒಂದು ಸಂದರ್ಭದಲ್ಲಿ ಏನೆಲ್ಲ ದಾಖಲೆಗಳು ಸಿಗಬಹುದು ಅಥವಾ ಅವ್ಯವಹಾರ ನಡೆದಿದೆ ಅಥವಾ ಹಗರಣ ನಡೆದಿದೆ ಅಂತ ಏನು ಹೇಳ್ತಿದ್ದಾರೆ, ಅದ್ರ ಬಗ್ಗೆ ಏನಾದ್ರು ಸಿಗುತ್ತಾ ಅಂತ ಹೇಳಿ ತಲಾಶ್ ನಡೀತಾ ಇದೆ. ಇನ್ನು ಕೆಪಿಎಸ್ಸಿ ಹಗರಣ ಬರೋಬ್ಬರಿ 21 ಕಡೆ ಇಡಿ ಪರಿಶೀಲನೆ ಮಾಡ್ತಿದ್ದಾರೆ. ಕೆಪಿಎಸ್ಸಿ ಸದಸ್ಯೆ ಶಾಂತಾ ಹೊಸಮನಿ ಮನೆ ಮೇಲೆಯೂ ಕೂಡ ರೇಡ್ ಮಾಡಲಾಗಿದೆ. ಮಧ್ಯವರ್ತಿಗಳ ಮನೆಗಳಿಗೂ ಕೂಡ ಎಂಟ್ರಿ ಕೊಟ್ಟಿರುವಂತಹ ಇಡಿ ಅಧಿಕಾರಿಗಳು. ರಾಜ್ಯದ 8 ಜಿಲ್ಲೆಗಳಲ್ಲಿ ಇಡಿ ಅಧಿಕಾರಿಗಳು ಈಗ ಪರಿಶೀಲನೆಗೆ ಇಳಿದಿದ್ದಾರೆ. ಅಹಮದಾಬಾದ್ನಲ್ಲೂ ಕೂಡ ಇಡಿ ಅಧಿಕಾರಿಗಳ ಶೋಧ ಕಾರ್ಯ ನಡೀತಾ ಇದೆ. ನೇಮಕಾತಿ ಅಕ್ರಮದ ಹಣದ ಜಾಡನ್ನು ಹಿಡಿದಿರುವಂಥದ್ದು ಇಡಿ ಅಧಿಕಾರಿಗಳು. ಹಾಗಾಗಿ ಈಗ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ದಾಖಲೆಗಳಿರ್ಬೋದು ಅಥವಾ ಡಿಜಿಟಲ್ ಸಾಕ್ಷ್ಯಗಳಿಗಾಗಿ ಇಡಿ ಅಧಿಕಾರಿಗಳು ಈಗ ಶೋಧ ಕಾರ್ಯ ಆರಂಭ ಮಾಡ್ಕೊಂಡಿದ್ದಾರೆ. ಬಹಳ ಪ್ರಮುಖವಾಗಿ ಇಲ್ಲಿ ಏನು ಸಾಕ್ಷ್ಯಗಳು ಸಿಗ್ಬೋದು ಅಥವಾ ಏನು ದಾಖಲೆಗಳು ಸಿಗ್ಬೋದು ಅಥವಾ ಅವ್ರ ಹತ್ರ ಇರುವಂಥ ದಾಖಲೆಗಳು ಎಲ್ಲವೂ ಕೂಡ ಈಗಾಗಲೇ ಅವರ ಬ್ಯಾಂಕ್ ಡೀಟೇಲ್ಸ್ ಇರ್ಬೋದು ಅಥವಾ ಎಷ್ಟೆಲ್ಲ ಹಣ ವರ್ಗಾವಣೆ ಆಗಿದೆ, ಎಷ್ಟೆಲ್ಲ ಟ್ರಾನ್ಸ್ಫರ್ ಆಗಿದೆ ಬ್ಯಾಂಕ್ ಡೀಟೇಲ್ಸ್ ಅಲ್ಲಿ ನೋಡೋದಾದ್ರೆ ಇಡಿ ಅಧಿಕಾರಿಗಳೆಲ್ಲವೂ ಕೂಡ ಮಾಡುವಂಥದ್ದು ಇದೆ. ಅದಾದ ನಂತರ ಅವ್ರ ಹತ್ರ ಇರುವಂಥ ಆಸ್ತಿ ಇರ್ಬೋದು, ಆಸ್ತಿ ಎಲ್ಲ ಹೇಗೆ ಮಾಡ್ಕೊಂಡ್ರು, ಇವರಿಗೆ ಎಷ್ಟು ಸಂಬಳ ಇತ್ತು ಅಥವಾ ಹೇಗೆ ಎಷ್ಟು ವರ್ಷದಿಂದ ದುಡ್ಡು ಮಾಡ್ಕೊಂಡಿದ್ದಾರೆ, ಅದ್ರ ಜೊತೆಗೆ ಎಷ್ಟೆಲ್ಲ ಅವ್ಯವಹಾರಗಳು ನಡೆದಿದೆ, ಕೋಟಿ ಅವ್ಯವಹಾರ ಕೆಪಿಎಸ್ಸಿಯಲ್ಲಿ ನಡೆದಿದೆ ಅನ್ನುವಂಥ ಗಂಭೀರ ಆರೋಪ ಏನಿತ್ತು. ಈ ಆರೋಪದ ಹಿನ್ನೆಲೆ ನಡೀತಾ ಇರುವಂಥ ಒಂದು ತಲಾಶ್ ಇದು. ಹಾಗಾಗಿ ದಾಖಲೆಗಳಿರ್ಬೋದು, ಜೊತೆಗೆ ಡಿಜಿಟಲ್ ಸಾಕ್ಷ್ಯಗಳಿಗೋಸ್ಕರವೂ ಕೂಡ ಇಡಿ ಅಧಿಕಾರಿಗಳು ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಡಿಜಿಟಲ್ ಅಂತಂದ್ರೆ ಈಗಾಗಲೇ ಹೇಳ್ತಾ ಇದ್ದಾರೆ ಬ್ಯಾಂಕ್ ಡೀಟೇಲ್ಸ್ ಇರ್ಬೋದು ಅಥವಾ ಅಲ್ಲಿ ಆ ಒಂದು ಮನೆಗಳಲ್ಲಿ ಅಥವಾ ಕಚೇರಿಗಳಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸು ದಾಖಲೆಗಳು ಅವ್ಯವಹಾರ ನಡೆದಿರುವಂಥದ್ದು ಅಥವಾ ಬೇರೆಯವರಿಗೆ ಹಣ ಟ್ರಾನ್ಸ್ಫರ್ ಆಗಿರುವಂಥದ್ದು ಅಥವಾ ಈಗಾಗಲೇ ಕೆಪಿಎಸ್ಸಿಯಲ್ಲಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ನೇಮಕಾತಿ ಮಾಡೋರಿಗೆ ಅಥವಾ ಆ ಒಂದು ವಿಚಾರದಲ್ಲಿ ಕೋಟಿ ಹಣ ಡೀಲ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಮುಖವಾಗಿ ಜಾಡನ್ನು ಹಿಡಿದಿದ್ದಾರೆ ಇಡಿ ಅಧಿಕಾರಿಗಳು, ತಲಾಶ್ ನಡೆಸ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಅವ್ರ ಮೊಬೈಲ್ ಕೂಡ ವಶಕ್ಕೆ ಪಡೆದಿದ್ದಾರಾ ಅನ್ನುವಂಥ ಅನುಮಾನ ಬರ್ತಾ ಇದೆ. ಅವ್ರ ಮೊಬೈಲಲ್ಲೇ ಆಲ್ಮೋಸ್ಟ್ ಡಿಜಿಟಲ್ ಸಾಕ್ಷ್ಯಗಳಿಗೂ ಸಿಗಬಹುದು ಅನ್ನುವಂಥದ್ದು. ಇನ್ನು ಕೆಪಿಎಸ್ಸಿ ಪರೀಕ್ಷೆಯಲ್ಲಿ 10 ವರ್ಷಗಳಿಂದ ಅವ್ಯವಹಾರ ನಡೆದಿದೆ ಅನ್ನುವಂಥ ಆರೋಪ. ನೇಮಕಾತಿ ವಿಳಂಬದಿಂದ ವಿದ್ಯಾರ್ಥಿಗಳ ಭವಿಷ್ಯ ಹಾಳು. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೊಟ್ಟಿರುವಂತಹ ಹೇಳಿಕೆ ಇದು. ಯಾವ ಸರ್ಕಾರದಲ್ಲಿ ನೇಮಕವಾದ್ರು ಅನ್ನೋದು ಮುಖ್ಯವಲ್ಲ, ಸರ್ಕಾರಿ ಹುದ್ದೆ ಅಕ್ರಮದಲ್ಲಿ ನಿಷ್ಪಕ್ಷವಾದಂತಹ ತನಿಖೆ ಆಗಬೇಕು. ಕೆಪಿಎಸ್ಸಿ ಹಗರಣವನ್ನ ಸಿಬಿಐಗೆ ಒಪ್ಪಿಸಬೇಕು ಅಂತ ಹೇಳಿ ವಿಜಯೇಂದ್ರ ಈಗ ಆಗ್ರಹ ಮಾಡಿದ್ದಾರೆ. ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಪಾರದರ್ಶಕವಾದಂತಹ ನೇಮಕಾತಿ ಆಗಬೇಕು, ಸರಿಯಾದಂತ ರೀತಿಯಲ್ಲಿ ತನಿಖೆ ಆಗಬೇಕು. ಯಾವ ಸರ್ಕಾರದಲ್ಲಿ ಹಗರಣ ನಡೆದಿದೆ ಅನ್ನೋಂಥದ್ದು ಮುಖ್ಯ ಅಲ್ಲ ಅಂದಿದ್ದಾರೆ ಬಿವೈ ವಿಜಯೇಂದ್ರ. ಇವತ್ತಿನ ದಾಳಿ ಆಗಿರುವಂತದ್ದು ನಾನು ಕೂಡ ಸ್ವಾಗತ ಮಾಡ್ತೇನೆ. ಕೆಪಿಎಸ್ಸಿ ನೆನ್ನೆ ಮೊನ್ನೆ ಅಲ್ಲ, 10 ವರ್ಷಗಳಿಂದ ಕೆಪಿಎಸ್ಸಿನಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಯಾವ ರೀತಿ ಅವ್ಯವಹಾರಗಳು ಆಗ್ತಾ ಇದ್ದಾವೆ, ಯಾವ ರೀತಿ ಪರೀಕ್ಷೆಗಳು ಸರಿಯಾದ ಸಮಯಕ್ಕೆ ಆಗದೇನೆ ಪರೀಕ್ಷೆ ಆಗೋದೇ ಲೇಟ್ ಆಗ್ತದೆ, ಪರೀಕ್ಷೆ ತಡವಾಗಿ ನಡೆದ ನಂತರದಲ್ಲಿ ರಿಸಲ್ಟ್ ಬರೋದು ಕೂಡ 1 ವರ್ಷ 2 ವರ್ಷ ತಡ ಆಗ್ತದೆ, ರಿಸಲ್ಟ್ ಬಂದ ಮೇಲೆ ಅವ್ರಿಗೆ ಇಂಟರ್ವ್ಯೂ ಕರೆಯೋದು ಕೂಡ 1 ವರ್ಷ 2 ವರ್ಷ ತಡ ಆಗ್ತದೆ. ಲಕ್ಷಾಂತರ ವಿದ್ಯಾರ್ಥಿಗಳು ಹಗಲು ರಾತ್ರಿ ಶ್ರಮ ವಹಿಸಿ ಪರೀಕ್ಷೆನ ಬರೆದಿರ್ತಾರೆ. ಜಾತಕ ಪಕ್ಷಿಗಳ ತರ ಕಾಯ್ತಾ ಇರ್ತಾರೆ, ಇವತ್ತು ರಿಸಲ್ಟ್ ಬರುತ್ತೆ ನಾಳೆ ರಿಸಲ್ಟ್ ಬರುತ್ತೆ ಅಂತೇಳಿ. ಆದ್ರೆ 10 ವರ್ಷಗಳಿಂದ ಈ ರೀತಿ ಆ ವಿದ್ಯಾರ್ಥಿಗಳ ಅನ್ಯಾಯ ಆಗದಂತೂ ಯಾರು ಕೂಡ ತಪ್ಪಿಸೋದಕ್ಕೆ ಸಾಧ್ಯ ಆಗಿಲ್ಲ. ನಾನು ಮೊನ್ನೆ ಕೆಲವು ಆಡಳಿತ ಪಕ್ಷ ಶಾಸಕರ ಹೇಳಿಕೆಯನ್ನು ಕೂಡ ಗಮನಿಸಿದ್ದೇನೆ. ಬಿಜೆಪಿ ಸರ್ಕಾರ ಇದ್ದಾಗ ಅವರ ಅಪಾಯಿಂಟ್ಮೆಂಟ್ ಆಗಿರೋದು ಅಂತೇಳಿ. ನಾನು ನೇರವಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ,
ಯಾವ ಸರ್ಕಾರದಲ್ಲಿ ಅವರು ಅಪಾಯಿಂಟ್ ಆಗಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಯಾವುದೇ ಸರ್ಕಾರದಲ್ಲಿ ಅಪಾಯಿಂಟ್ಮೆಂಟ್ ಆಗಿದ್ರು ಕೂಡ ಕೆಪಿಎಸ್ಸಿ ಚೇರ್ಮನ್ ಇರ್ಬೋದು, ಸದಸ್ಯರಿರ್ಬೋದು, ನಿಷ್ಪಕ್ಷವಾಗಿರ್ತಕ್ಕಂತ ತನಿಖೆ ಆಗಲೇಬೇಕಾಗ್ತದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳ ಮತ್ತೊಮ್ಮೆ ಆಗ್ರಹ ಪಡಿಸ್ತೇನೆ, ಇದನ್ನ ಸಿಬಿಐ ತನಿಖೆಗೆ ಆದೇಶವನ್ನು ಮಾಡಿ ಸರಿಯಾದ ರೀತಿ ತನಿಖೆನೂ ಕೂಡ ಆಗ್ಲಿ. ಜೊತೆಲಿ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಕೂಡ ಸರಿಯಾದ ರೀತಿಯ ನೀತಿಯನ್ನ ಅನುಸರಿಸಬೇಕು ಅಂತೇಳಿ ಮತ್ತೊಮ್ಮೆ ಆಗ್ರಹ ಪಡಿಸ್ತಾ ಇದ್ದಾರೆ. ಹೀಗೆ ಇದೀಗ BY ವಿಜಯೇಂದ್ರ ಅವರು ಹೇಳ್ತಾ ಇರುವಂತದ್ದು, ಈ ಹಿಂದೆ ಕಾಂಗ್ರೆಸ್ ಪಕ್ಷದವರು, ಕಾಂಗ್ರೆಸ್ ನಾಯಕರು ಒಂದು ಆರೋಪವನ್ನ ಮಾಡಿದ್ರು. ಅಂದ್ರೆ ಬಿಜೆಪಿ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಅವ್ರು ನೇಮಕ ಆಗಿದ್ರು, ಹಾಗಾಗಿ ಎಷ್ಟೆಲ್ಲ ಹಗರಣ ನಡೆದಿದ್ದು ಅಂತ. ಹಾಗಾಗಿ ವಿಜೇಂದ್ರ ಅವರು ಹೇಳ್ತಾ ಇರುವಂತದ್ದು, ಯಾವ ಸರ್ಕಾರದಲ್ಲಿ ಹಗರಣ ನಡೆದಿದೆ ಅನ್ನೋಂಥದ್ದು ಇಂಪಾರ್ಟೆಂಟ್ ಅಲ್ಲ. ಕೆಪಿಎಸ್ಸಿ ನೇಮಕಾತಿ ಹಗರಣದಲ್ಲಿ ಇಡಿ ತನಿಖೆ ಸ್ವಾಗತಾರ್ಹ. ಕೆಪಿಎಸ್ಸಿಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಕೊಟ್ಟಿರುವಂತಹ ಹೇಳಿಕೆ ಇದು. ಈ ಹಿಂದೆ ಸದನದಲ್ಲಿ ಎಳೆಯಾಗಿ ಚರ್ಚೆ ಮಾಡಿದ್ದೀವಿ. ಬಿಬಿಎಂಪಿ ಅಧಿಕಾರಿಗಳ ಹುದ್ದೆ, ಪಶುವೈದ್ಯಾಧಿಕಾರಿಗಳ ಹುದ್ದೆ, ಪೊಲೀಸ್ ನೇಮಕಾತಿಯಲ್ಲೂ ಕೂಡ ನೂರಾರು ಕೋಟಿ ಲೂಟಿಯಾಗಿದೆ. ಸರ್ಕಾರ ಕೆಪಿಎಸ್ಸಿ ಅಕ್ರಮ ವಿಚಾರದಲ್ಲಿ ಸೂಕ್ತ ತನಿಖೆ ಮಾಡಿಸ್ತಿಲ್ಲ. ಸಿಬಿಐ ತನಿಖೆ ಆಗಬೇಕು, ಇಡಿ ದಾಳಿ ಆಗಿರೋದು ಸ್ವಾಗತಾರ್ಹ ಅಂದಿದ್ದಾರೆ ಅಶೋಕ್. ಇದೀಗ ಈಗಾಗಲೇ ಬಿಜೆಪಿ ನಾಯಕರು ಕೊಡ್ತಾ ಇರುವಂತಹ ಹೇಳಿಕೆಗಳು, ಈಗ ಯಾವ ಸರ್ಕಾರದಲ್ಲಾಗಿದೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಿ ವಿಜಯೇಂದ್ರ ಹೇಳಿದ್ರು. ಈಗ ಅಶೋಕ್ ಅವರು ಕೊಟ್ಟಿರುವಂತಹ ತಮ್ಮ ಅಭಿಪ್ರಾಯ ಈ ರೀತಿಯಾಗಿತ್ತು. ಅಂದ್ರೆ ಬಿಬಿಎಂಪಿ ಅಧಿಕಾರಿಗಳ ಹುದ್ದೆ, ಪಶುವೈದ್ಯಾಧಿಕಾರಿಗಳ ಹುದ್ದೆ ಇರಬಹುದು, ಅಥವಾ ಪೊಲೀಸ್ ನೇಮಕಾತಿಯಲ್ಲೂ ಕೂಡ ಎಲ್ಲಾ ಒಂದು ಇಲಾಖೆಗಳಲ್ಲೂ ಕೂಡ ಈ ರೀತಿಯಾಗಿ ನೂರಾರು ಕೋಟಿ ಲೂಟಿಯಾಗಿದೆ. ಸರ್ಕಾರ ಸರಿಯಾದಂತ ತನಿಖೆ ನಡೆಸಬೇಕು, ಸರಿಯಾದಂತ ತನಿಖೆ ನಡೆಸ್ತಾ ಇಲ್ಲ. ಸಿಬಿಐ ತನಿಖೆ ಕೊಡಬೇಕು, ಸಿಬಿಐ ಕೊಡಿ ಈ ಒಂದು ಪ್ರಕರಣವನ್ನ. ಇನ್ನು ಇವತ್ತು ಇಡಿ ಏನು ದಾಳಿ ಮಾಡಿದೆಯೋ, ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಶಿವಶಂಕರಪ್ಪ ಅವರ ನಿವಾಸದ ಮೇಲೆ ಅಥವಾ ಕಚೇರಿಗಳ ಮೇಲೆ. ಇದು ಎಲ್ಲವೂ ಕೂಡ ಸ್ವಾಗತಾರ್ಹ, ಒಳ್ಳೆ ವಿಚಾರ. ತನಿಖೆ ಆಗಲಿ, ತನಿಖೆ ಆಗಿ ಸತ್ಯಾಂಶ ಹೊರಗೆ ಬರಲಿ. ಈಗಾಗಲೇ ಹಲವಾರು ವರ್ಷಗಳಿಂದ, 10 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಈ ರೀತಿಯಾಗಿ ಈಗ ಬಿಜೆಪಿ ನಾಯಕರು ಕೂಡ ಕೊಟ್ಟಿರುವಂತಹ ಹೇಳಿಕೆ. ಹಾಗಾಗಿ ಇನ್ನ ಸರ್ಕಾರ ಈ ಒಂದು ಪ್ರಕರಣವನ್ನ ಸಿಬಿಐ ತನಿಖೆಗೆ ಕೊಡುತ್ತಾ, ಅಥವಾ ಯಾವ ರೀತಿಯಾದಂಥ ತನಿಖೆ ಆಗುತ್ತೆ, ನಿಷ್ಪಕ್ಷವಾದಂಥ ತನಿಖೆ ಆಗುತ್ತಾ, ಆದರೂ ಕೂಡ ಇದರಲ್ಲಿ ಎಷ್ಟೆಲ್ಲ ಅವ್ಯವಹಾರ ಆಗಿದೆ ಅನ್ನೋಂಥದ್ದು ಸತ್ಯಾಂಶ ಹೊರಗೆ ಬರುತ್ತಾ ಅನ್ನೋಂಥದ್ದು ಈಗ ಸದ್ಯಕ್ಕೆ ಇರುವಂಥ ಒಂದು ಕುತೂಹಲ. ಕಾರಣ ಏನು ಅಂತಂದ್ರೆ, ಈಗಾಗಲೇ ಶಿವಶಂಕರಪ್ಪ ಅವರ ಮನೆ ಅಥವಾ ಕಚೇರಿ, ಅವ್ರ ಸಂಬಂಧಪಟ್ಟಂತಹ ದಾಖಲೆಗಳು ಎಲ್ಲವೂ ಕೂಡ ಈಗ ಇಡಿ ಅಧಿಕಾರಿಗಳು ಪರಿಶೀಲನೆಗೆ ಇಳಿದಿದ್ದಾರೆ. ಇನ್ನು ಉದ್ಯೋಗ ಸಿಗಬೇಕಿದ್ದಂತಹ ಸಂಸ್ಥೆಯಿಂದಲೇ ಮೋಸ ಆಗಿದೆ. ಕೆಪಿಎಸ್ಸಿಯಲ್ಲಿ ಭ್ರಷ್ಟಾಚಾರ, ಅಧಿಕಾರಿಗಳ ದುರ್ಬಳಕೆ ಆಗ್ತಿತ್ತು. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಅಶ್ವಥ್ ನಾರಾಯಣ ಕೊಟ್ಟಿರುವಂತಹ ಹೇಳಿಕೆ. ಈಗ ಇಡಿ ರೇಡ್ ಆಗಿದೆ, ಇದು ಬಹಳ ಒಳ್ಳೆಯ ವಿಚಾರ. ಕೆಪಿಎಸ್ಸಿಯಲ್ಲಿರುವಂತಹ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು, ಪಾರದರ್ಶಕ ತನಿಖೆ ಆಗಲಿ, ಭ್ರಷ್ಟಾಚಾರ ಬಯಲಿಗೆ ಬರಲಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅಶ್ವಥ್ ನಾರಾಯಣ್. ಹಾಗಾಗಿ ಬಿಜೆಪಿ ನಾಯಕರು ಎಲ್ಲರೂ ಕೂಡ ಈಗ ಇಡಿ ಅಧಿಕಾರಿಗಳು ರೀತಿಯಾಗಿ ದಾಳಿ ಮಾಡಿರುವಂಥದ್ದನ್ನ ವೆಲ್ಕಮ್ ಮಾಡ್ಕೊಳ್ತಿದ್ದಾರೆ. ಸ್ವಾಗತಾರ್ಹ, ಒಳ್ಳೆಯ ವಿಚಾರ. ಇಡಿ ಅಧಿಕಾರಿಗಳು ದಾಳಿ ಮಾಡ್ತಾ ಇರುವಂಥದ್ದು, ಸರಿಯಾದಂತ ತನಿಖೆ ಆಗಬೇಕು ಅಂತ ಹೇಳಿ ಈಗ ಎಲ್ಲ ನಾಯಕರು ಹೇಳ್ತಿದ್ದಾರೆ. ಬಿಜೆಪಿ ನಾಯಕರು ಬಹಳ ಪ್ರಮುಖವಾಗಿ ಈಗ ಅಶ್ವಥ್ ನಾರಾಯಣ ಅವರು ಕೂಡ ಇದೇ ರೀತಿಯಾದಂಥ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಭ್ರಷ್ಟಾಚಾರ ನಿಜವಾಗ್ಲೂ ಕೂಡ ನಡೆದಿದ್ರೆ ಹೊರಗೆ ಬರಲಿ ಬಿಡಿ, ಪಾರದರ್ಶಕವಾದಂಥ ತನಿಖೆ ಆಗಲಿ, ಬಹಳ ಒಳ್ಳೆಯ ವಿಚಾರ ಇಡಿ ರೇಡ್ ಆಗಿರುವಂಥದ್ದು ಕೂಡ. ಹಾಗಾಗಿ ಬಹಳಷ್ಟು ವರ್ಷಗಳಿಂದ ಓದಿರ್ತಾರೆ ವಿದ್ಯಾರ್ಥಿಗಳು, ಪಾಪ ಅವರಿಗೆ ಅನ್ಯಾಯ ಆಗ್ತಾ ಇದೆ. ಉದ್ಯೋಗ ಸಿಗಬೇಕಾಗಿರುವಂಥ ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ವರ್ಷಾನ್ಗಟ್ಲೆ ಅವರು ಕಾಯ್ತಾರೆ. ಕೆಪಿಎಸ್ಸಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಆಗ್ತಿದೆ, ಅಧಿಕಾರ, ಪವರ್ ಅನ್ನೋಂಥದ್ದು ಮಿಸ್ಯೂಸ್ ಆಗ್ತಾ ಇದೆ, ಮಿಸ್ಲೀಡ್ ಆಗ್ತಾ ಇದೆ ಅನ್ನೋಂಥದ್ದು ಕೂಡ ಅಶ್ವಥ್ ನಾರಾಯಣ ಅವರ ಒಂದು ಅಭಿಪ್ರಾಯ. ಹಾಗಾಗಿ ಈಗ ಎಲ್ಲ ಬಿಜೆಪಿ ನಾಯಕರು ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು ಬಹಳ ಒಳ್ಳೆಯ ವಿಚಾರ, ಸರಿಯಾದಂಥ ತನಿಖೆ ಆಗಲಿ. ಇನ್ನು ಈ ಪ್ರಕರಣ ಸಿಬಿಐ ಕೊಟ್ಟರೆ ಇನ್ನು ಒಳ್ಳೆಯ ವಿಚಾರ. ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಈ ಒಂದು ಪ್ರಕರಣವನ್ನು ಸಿಬಿಐ ಕೊಟ್ಟರೆ ಅಷ್ಟು ಏನೆಲ್ಲ ಭ್ರಷ್ಟಾಚಾರ ಆಗಿದೆ ಅಥವಾ ಕೋಟಿ ಏನು ಹಣ ಲೂಟಿ ಆಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಅಥವಾ ಈಗಾಗಲೇ ಕೆಪಿಎಸ್ಸಿ ಅಂತಂದರೆ ಅದು ಭ್ರಷ್ಟಾಚಾರದ ಕೂಪ ಅನ್ನುವಂಥ ಹೆಸರು ಬಂದ್ಬಿಟ್ಟಿದೆ ಅದಕ್ಕೆ. ಹಾಗಾಗಿ ಇದೆಲ್ಲವೂ ಕೂಡ ಹಲವು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ. ಹಾಗಾಗಿ ಈ ಹಿಂದೆ ಯಾರಿದ್ದಾರೆ ಅಥವಾ ಯಾರೆಲ್ಲ ಕೈವಾಡ ಇದೆ, ಅದರಲ್ಲೂ ಕೂಡ ಶಿವಶಂಕರಪ್ಪ ಅಂತ ಹೇಳಿ ಈಗ ಹೇಳ್ತಾ ಇದ್ದೀವಿ, ಅಂಥವರಿಗೆ ಅಥವಾ ಅಂಥವರ ಹಿಂದೆ ಯಾರೆಲ್ಲ ಇದ್ದಾರೆ, ಯಾರ ಕೈವಾಡ ಇದೆ, ಯಾರೆಲ್ಲ ಈ ಒಂದು ಹಣವನ್ನು ಒಡೆದು ತಿಂದಿದ್ದಾರೆ ಅಂಥವ್ರ ವಿರುದ್ಧ ಕ್ರಮ ಆಗಬೇಕು ಅಂತಂದರೆ ಸತ್ಯಾಂಶ ಹೊರಗೆ ಬರಬೇಕು. ಸತ್ಯಾಂಶ ಹೊರಗೆ ಬರಬೇಕು ಅಂದರೆ ಸರಿಯಾದಂತಹ ಒಂದು ಪಾರದರ್ಶಕವಾದಂಥ ತನಿಖೆ ಆಗಬೇಕು. ಹಾಗಾಗಿ ತನಿಖೆ ಆಗಲಿ ಅಂಥೇಳಿ ಎಲ್ಲರೂ ಕೂಡ ಸ್ವಾಗತಾರ್ಹ ಅಂದಿದ್ದಾರೆ ಬಿಜೆಪಿ ನಾಯಕರು ಕೂಡ. ಹಾಗಾಗಿ ನೋಡಬೇಕಾಗುತ್ತೆ ಈ ಒಂದು ಪ್ರಕರಣವನ್ನು ಏನಾದರೂ ಸಿಬಿಐ ಕೊಡ್ತಾರಾ, ಅಥವಾ ಈಗಾಗಲೇ ಇಡಿ ಅಧಿಕಾರಿಗಳೇನು ದಾಳಿ ಮಾಡಿದ್ದಾರೆ, ಒಂದಷ್ಟು ದಾಖಲೆಗಳ ಪರಿಶೀಲನೆ ಮಾಡಿದ್ದಾರೆ, ಜೊತೆಗೆ ಡಿಜಿಟಲ್ ದಾಖಲೆಗಳು ಕೂಡ ಈಗ ಕಲೆ ಹಾಕ್ತಿದ್ದಾರೆ.